ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯ ನಗರದಲ್ಲಿ ಮತದಾನ ಕುರಿತ ಜಾಗೃತಿ ಕಾರ್ಯಕ್ರಮವನ್ನು ಇಂದು ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ವಿಮ್ಸ್ ನಿರ್ದೇಶಕ ನರಸಿಂಹಸ್ವಾಮಿ, ವಿಮ್ಸ್ ವೈದ್ಯಕೀಯ ಹಾಗೂ ಅರೆ ವೈದ್ಯಕೀಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಳಿಕ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡುವುದಾಗಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು. ಶೇಖ್ ತನ್ವೀರ್ ಆಸಿಫ್ ಸಂವಿಧಾನದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಮತದಾನದ ಹಕ್ಕು ನೀಡಿದ್ದು, ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದು ತಿಳಿಸಿದರು. I would like to thank all of you and also the people of my district. ಯಾಕಂದರೆ ಈ ಜಿಲ್ಲೆಯಲ್ಲಿ ಸಮಸ್ಯೆಯಲ್ಲಿ ತುಂಬ ಒಂದು ಇನ್ವಾಲ್ವ್ಮೆಂಟ್ ಇಂದ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ಇದೆಯಲ್ಲ, ಆ ಒಂದು ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ಇಸ್ ದ ಬೆಂಚ್ ಮಾರ್ಕ್ ಆಫ್ ಅ ಡೆಮಾಕ್ರಸಿ. ಮತದಾನ ಅನ್ನೋದು ಬರೀ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸೃಷ್ಟಿ, ದೇಶದ ಪ್ರಗತಿಗಾಗಿ ಎಲ್ಲರೂ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕು ಚಲಾಯಿಸಬೇಕು ಎಂದರು. ಎಲ್ಲರೂ ಮತದಾನ ಹಾಕೋ ಥರ ಹೇಳಿ, ಇದು ನಮ್ಗೆ ಸಿಕ್ಕಿರೋ ಒಂದು ಒಳ್ಳೆಯ ಅವಕಾಶ. ಅಂದರೆ ನಮ್ಮ ದೇಶನ ಸುಧಾರಿಸೋಕ್ಕೆ, ನಮ್ಮ ದೇಶದ ನಾಯಕರನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಮ್ಗೆ ಸಿಕ್ಕಿರುವಂಥ ಒಂದು ಅವಕಾಶನೇ ಹೌದು. ಈ ಅವಕಾಶನ ಯಾರು ಕಳ್ಕೊಬೇಡಿ, ಎಲ್ಲರೂ ಅವಕಾಶನ ಅಂದರೆ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ವೋಟ್ ಮಾಡಿ. ಮತ್ತೋರ್ವ ವಿದ್ಯಾರ್ಥಿನಿ ಅನ್ನಪೂರ್ಣ, ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದರು. हर दिन अपना लगाए पड़े हैं उसमें काम करने के लिए. आप अपने काम को एक दिन रोक के देश के नेता के लिए, ताकि वो आगे हमें अगला 5 साल अच्छा दे सके, इसके लिए आप नहीं सोच सकते हो. तो यही मैं कहना चाहूँगी, आप अपने अधिकार, अपने चीज़ों को समझो और वोटिंग के लिए ज़रूर जाओ.